ಹಂಗೆ ಇದ್ದೆ, ನಾನು ಸುಮ್ಮನೆ ಹುಚ್ಚು ಥರ ಓಡಾಡ್ತಾ ಇದ್ದೆ ರಂಗಭೂಮಿ ಕೆಲಸ ಮಾಡಿಕೊಂಡು. ರಾಜ್ಕುಮಾರ್ ಸರ್ ಯಾವಾಗಲೂ ಒಂದ್ಸರಿ ಅವ್ರ ಜೊತೆ ನಾನು ಯಾವುದೋ ಒಂದು ಕೆಲಸ ಮಾಡಿದೆ. ಆ ಗೆಟಪ್ ನೋಡಿ ಫೋನ್ ಮಾಡಿದ್ರು, ರಮೇಶ್ ಬಾರು ಒಂದು ಸಿನಿಮಾ ಮಾಡ್ತೀನಿ ನಾನು. ಇಲ್ಲ ಸರ್, ನಾನು ರಂಗಭೂಮಿ ಅವನು, ನನ್ನ ಸಿನಿಮಾ ಗೊತ್ತಿಲ್ಲ. ಇಲ್ಲ ಬಾರ, ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ಮಾಡು ಅಂತಂದ್ರು. ನಿಜವಾಗ್ಲೂ ಯಾವ ಥರ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ. ತುಂಬ ಖುಷಿ ಆಗುತ್ತೆ ನಿಮಗೆ. ವೈಸಲ್ ಸರ್ಗೆ ಮತ್ತು ರಾಜ್ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾವು ನಾಟಕ ಮಾಡ್ಕೊಂಡಿರೋರನ್ನ ಒಂದು ಮುಖ್ಯ ವೇದಿಕೆಗೆ ಕರ್ಕೊಂಡ್ಬಂದಿದ್ದಾರೆ. ನಾವೆಲ್ಲ ಚಿಕ್ಕವರಿರೋದ್ರಿಂದ ನಮ್ಮ ರಂಗಾಯಣ ಸರ್ ನೋಡ್ಕೊಂಡು ಬೆಳೆದವರು. ಅವರ ಅಭಿನಯವನ್ನು ನೋಡ್ಕೊಂಡು ನಾವು ರಂಗಭೂಮಿ ಹತ್ತ ಬಂದವರು. ಅವ್ರದ್ದೊಂದು ನಮ್ಮ ಸಿರೆಟ್ಟೆಗೆ ಬಂದಾಗ ಫಸ್ಟ್ ಒಂದು ನಾಟಕ ನೋಡಿದ್ದೆ ನಾನು. ಅವಾಗಿಂದನೂ ಅವ್ರು ನಾನು ತುಂಬ ಫ್ಯಾನ್ ಆಗಿದ್ದೆ. ಹಂಗಾಗಿ ನಾನು ರಂಗಭೂಮಿಗೆ ಬಂದವನು. ಅವ್ರ ನಾಟಕಗಳನ್ನ ನೋಡ್ಕೊಂಡು ನಾನು ರಂಗಭೂಮಿಗೆ ಬಂದವನು. ಅವ್ರ ಜೊತೆಗೆ ನಾನೊಂದು ಸಿನಿಮಾ ಮಾಡಿದ್ದೀನಿ ಅಂದರೆ ನಾನು ಹೆಮ್ಮೆ ಪಡೋದಕ್ಕಿಂತ ನಮ್ಮ ಅಪ್ಪ ಹೆಮ್ಮೆ ಪಡ್ತಾನೆ. ನಮ್ಮಪ್ಪ ಒಬ್ಬ ಬಡಿಗ, ಕೆಲಸ ಮಾಡ್ಕೊಂಡು ಹಳ್ಳಿಯಲ್ಲಿರೋರು. ಅಂಥ ಒಬ್ಬ ತಂದೆಯ ಮಗ ನಾನು ಇವತ್ತು ದೊಡ್ಡ ಕಲಾವಿದರ ಜೊತೆಗೆ ಸ್ಪರ್ಧೆಯನ್ನು ಹಂಚ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಹೆಮ್ಮೆಗಿನ ನಮ್ಮ ತಂದೆ ತಾಯಿ ತುಂಬ ಖುಷಿ ಪಡ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮಂಥ ದೊಡ್ಡ ಕಲಾವಿದರ ಜೊತೆ ನನಗೆ ಮಾತಾಡೋಕ್ಕೆ ಬರಲ್ಲ. ತುಂಬ ಥ್ಯಾಂಕ್ಸ್ ಯು ಸರ್. ಈ ಸಿನಿಮಾ ಫಸ್ಟ್ ಆಡಿಯೋ ರೈಟ್ಸ್ ಅಂತ ಬಂದಿದೆ. ಆಡಿಯೋ ರೈಟ್ಸ್ ಅಂತ ಬಂತು. ಹೊಯ್ಸಲ ಸರ್ ಥ್ಯಾಂಕ್ ಯು ಸರ್. ಆ್ಯಂಡ್ ರಾಜ್ಕುಮಾರ್ ಮತ್ತು ವಾಗೀಶ್ ಅವ್ರಿಗೆ ಮುಖ್ಯವಾಗಿ ಥ್ಯಾಂಕ್ಸ್. ಅವ್ರು ನಮ್ಗೆ ಬಿಟ್ಟಿಲ್ಲ ಸರ್, ಅವರು 3 ತಿಂಗಳು ಬಿಟ್ಟಿಲ್ಲ. ಈ ಆಡಿಯೋ ರೈಟ್ಸ್ ಏನೇ ತೊಗೊಬೇಕು ಅಂತ. ಸೊ ಹೋಗ್ತಾ ಈ ಜರ್ನಿಯಲ್ಲಿ ಹೊಯ್ಸಲ ಸರ್ ಅವನ್ನ ಎಂಟ್ರಿ ಮಾಡ್ತಾರೆ. ಈ ಪಯಣದಲ್ಲಿ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ತಗೊಂಡು ಸರ್. ಆ್ಯಂಡ್ ಸಿನಿಮಾ ತೋರಿಸಿದ್ರು ಸರ್, ಫಸ್ಟ್ ಸಿನಿಮಾ ತೋರಿಸಿದ್ರು. ನಾನು ನಿಮ್ಗೆ ಅಭಿಮಾನಿ ಸರ್. ಫಸ್ಟ್ ಚಿರು ಸಿನಿಮಾ ನಾವು ಜೊತೆ ಮಾಡಿದ್ದೆ ಸರ್. ಇವತ್ತು ಬಂದ್ಬಿಟ್ಟು ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್, ಆಫ್ಟರ್ ಒಂದು 10 ವರ್ಷ ಆದ್ಮೇಲೆ ನಾವು ವರ್ಕ್ ಮಾಡಿದ್ವಿ ಇವತ್ತು. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಹೊಯ್ಸಲ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಡಿಸ್ಟ್ರಿಬ್ಯೂಷನ್. ನಿಜವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ಸರ್, ಆ ಸಿನಿಮಾ ಒಂದು 5-6 ನಿಮಿಷ ಇಟ್ ಮೇಕ್ಸ್ ಮಿ ಕ್ರೈ ಸರ್. ಅದ್ಭುತವಾದ ನಟನೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್. ನೆಕ್ಸ್ಟ್ ಡಿಜಿಟಲ್ ರೈಟ್ ನೀವೇ ತಗೊಂತೀರಾ ಸರ್? ಡಿಜಿಟಲ್ ರೈಟ್ಸ್ ನೀವೇ ತಗೊಂತೀರಾ ನೆಕ್ಸ್ಟ್ ಅಂತ? ಇದರದ್ದು ಆಡಿಯೋ ರೈಟ್ ಸರ್. ಡಿಜಿಟಲ್ ರೈಟ್ ಸರ್. ಅವ್ರದ್ದು ಒಂದು ಡಿಜಿಟಲ್ ಅವ್ರ ಹತ್ರ ಇದೆಯಾ, ನಿಮ್ದು ಅವ್ರ ಹತ್ರ ಇದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ. ಡಿಜಿಟಲ್ ರೈಟ್ ಸರ್ ಹತ್ರ ಇದೆ, ಅವ್ರ ಹತ್ರ ಕೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಅದೇ ಈ ಸಿನಿಮಾ ನನಗೆ ಸಿಕ್ಕಿದ್ದು ಭರತ್ ಥ್ರೂನೇ. ಭರತ್ ನಾವೆಲ್ಲ ಒಟ್ಟಿಗೆ ಸಿನಿಮಾ ನೋಡಿದ್ವಿ. ಸಿನಿಮಾ ನೋಡಿದ್ಮೇಲೆ ಡಿಸ್ಟ್ರಿಬ್ಯೂಷನ್ ಯಾರು ಮಾಡಬೇಕಂತ ಡಿಸ್ಕಷನಲ್ಲಿ ಭರತ್ ಸರ್ ನನಗೆ ಹೇಳಿದ್ರು, ನಾವೇ ಮಾಡ್ತೇವೆ ಗೌಡ್ರೆ, ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತೇಳಿ. ಒಂದೊಳ್ಳೆ ಅದ್ಭುತವಾದಂಥ ಕಂಟೆಂಟ್ ಇದೆ ಸಿನಿಮಾ. ಎಲ್ಲರೂ ಹೇಳ್ತಾರಲ್ಲೇ, ಭರತ್ ಸರ್ ಆಲ್ರೆಡಿ ಹೇಳಿದ್ರು, ಲಾಸ್ಟ್ ಕ್ಲೈಮ್ಯಾಕ್ಸ್ 5 ಮಿನಿಟ್ಸ್ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ಸಂಥ ಸಿನಿಮಾ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ. 12ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಎಲ್ಲರೂ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಬಹಳ ದಿನಗಳಾದ್ಮೇಲೆ ಒಂದು ದೇಸಿ ಸೊಗಡಿನ ಒಂದು ಚಿತ್ರ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. 5 ಸಾಂಗ್ ಇದೆ ಅಂತ ಹೇಳಿದ್ರು ಪ್ರೊಡ್ಯೂಸರ್. 3 ಸಾಂಗ್ ನೋಡಿದ್ವಿ. 3 ಡಿಫ್ರೆಂಟ್ ಸಾಂಗ್ ಬಹಳ ಇಂಪಾಗಿದೆ. ಅದರಲ್ಲೂ ಕಿರ್ವಾಣಿ ಹಾಡಿದಂಥ ಹಾಡು ಮನಸ್ಸಿಗೆ ತಟ್ಟುವ ರೀತಿ ಇದೆ. ಇನ್ನು 2 ಹಾಡುಗಳು ಚೆನ್ನಾಗಿದೆ. ಟೀಸರ್ ನೋಡಿದ್ದೀರಾ? ನನಗೆ ಹೊಯ್ಸಳ ಅವರು ಪರಿಚಯ ಆಗಿದ್ದೀಗ ಬಹುಶಃ 1-1.5 ತಿಂಗಳು 2 ತಿಂಗಳಿಂದ ಅಷ್ಟೇ. ಅವರೇ ನಿರ್ಮಾಪಕರು ಅಂತ ಗೊತ್ತಾಗಿತ್ತು. ನಾನು ವಾಗೀಶ್ ಅವರೇ ನಿರ್ಮಾಪಕರು ಅನ್ಕೊಂಡಿದ್ದೆ. ಅವರು ಇವತ್ತು ಗೊತ್ತಾಯಿತು ಅವರು ಬಹಳ ಅತ್ಯದ್ಭುತ ಒಬ್ಬ ಕವಿ ಅವರಲ್ಲಿದ್ದಾರೆ ಅಂತ. ಯಾಕೆಂತಂದ್ರೆ ಈ ಸಿನಿಮಾ ಬಹುಶಃ ನಾನು ಬಹಳ ನೆನ್ಪಿಟ್ಕೋಬೇಕು. ನಾನು ಸಾವು ಬದುಕಿನ ಮಧ್ಯೆ ಕರೋನಾ ಟೈಮ್ನಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ನನ್ನ ಸ್ಟುಡಿಯೋಗೆ ಬಂದಂಥ ಸಿನಿಮಾ. ಡಬ್ಬಿಂಗ್ಗೆ ಬರೀ ಫೋನಲ್ಲಿ ಮಾತಾಡಿದ್ದು. ಆಮೇಲೆ ನಾನು ಹಾಸ್ಪಿಟ್ಲಿಂದ ಬಂದಮೇಲೆ ಅವ್ರನ್ನ ಭೇಟಿಯಾದೆ. ಅವರಿಬ್ಬರೇ ನಿರ್ಮಾಪಕರು ಅನ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕೆಂದರೆ ತೆರೆ ಹಿಂದೆ ನಿಂತು ಪೂರ್ತಿ ಕಥೆನ ನಡೆಸಿದಂಥ ವ್ಯಕ್ತಿ ಹೊಯ್ಸಳ ಮೊನ್ನೆ ಸಿಕ್ಕಿದ್ದು, ಒಂದು 2 ತಿಂಗಳ ಮೊದಲು. ಬಹಳ ಶ್ರಮ ಹಾಕಿದ್ದಾರೆ. ರಾಜ್ಕುಮಾರ್ ಎಸ್ ಕೆ ಇರ್ಬೋದು, ಮತ್ತೆ ವಾಗೀಶ್ ಚನ್ನಗಿರಿ. ಇದರಲ್ಲಿರೋ
ಈಗ 3 ಹಾಡಂತವ್ರು 5 ಹಾಡು ಅವರೇ ಬರೆದಿದ್ದಾರೆ ಅನ್ಸುತ್ತೆ. ತುಂಬಾ ತುಂಬಾ ಧನ್ಯವಾದಗಳು ವಾಗೀಶ್. ನಿಮ್ಮಲ್ಲೊಬ್ಬ ಕವಿ ಇದ್ದಾನೆ ಅಂತ ಇವತ್ತೇ ಗೊತ್ತಾಗಿತ್ತು.